ನಾವು ಇವತ್ತು ಟಿಫಿನಿಗೆ ಅಂತಂದು ಹೇಳಿ ಪನ್ನೀರ್ ವಿತ್ ವೆಜಿಟೇಬಲ್ ರೋಲ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸರಿ ಹೇಗಿತ್ತು ಅಂತಂದೇಳಿ ನೀವು ನೋಡ್ಕೋಬೇಕು ಅಂತಂದರೆ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ರಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಿಮ್ಮ ನಾಗವೇಣಿ ರಾಜ. ವೆಜಿಟೇಬಲ್ ವಿತ್ ಪನ್ನೀರ್ ರೋಲ್ ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಬಟ್ ನಾ ಮಾಡಿರಲಿಲ್ಲ, ಮಗಳು ಮಾಡಿಕೊಟ್ಟಿದ್ಲು. ನಾನಂತೂ ತುಂಬ ಆರಾಮಾಗಿದ್ದೀನಿ. ಎಕ್ಸಾಮ್ ಎಲ್ಲ ಮುಗಿದ್ವು. ಅವಳಂತರೂ ಇವಾಗ ರಜಾ ಅಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಮತ್ತು ನಮ್ಮದು ಎಲ್ಲ ಹಾಲಿಡೇ ಇತ್ತಂದ್ರೆ ಆರಾಮಾಗಿ ಒಂದು ಏನಾದರೂ ಮಾಡಿಕೊಡ್ತಾನಮ್ಮ ನಿಮಗೆ ಅಂತಂದು ಹೇಳಿ ಮಾಡ್ತಾ ಇರ್ತಾಳೆ, ವೆರೈಟಿ ಮತ್ತು ಚೆನ್ನಾಗೂ ಇರ್ತೈತಿ. ಸರಿ, ಅದನ್ನು ನಾನು ಅವಳೆಲ್ಲ ಹೇಗೆ ಮಾಡಿದ್ಲು ಅಂತಂದೇಳಿ ನಿಮಗೆ ತೋರ್ಸೋಣ ಅಂತಂದು ಹೇಳಿ ನಾನು ಇದು ವಿಡಿಯೋ ಮಾಡ್ಕೊಂಡಿದ್ದೆ. ಇಲ್ಲಿ ಪನ್ನೀರನ್ನ ಕಟ್ ಮಾಡಿಕೊಂಡು ಆ ಪನ್ನೀರಿಗೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಆರ್ಗಿನೋ, ಗರಂ ಮಸಾಲ ಪೌಡ್ರು, ಆಮ್ಚೂರು ಪೌಡ್ರು ಇದೆಲ್ಲ ಹಾಕ್ಕೊಂಡು ಮೊಸರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಆಯಿಲ್ ಇಟ್ಕೊಂಡು ಅದನ್ನು ಫ್ರೈ ಮಾಡೋಕೆ ಇಟ್ಕೊಂಡಿದ್ದಾಳೆ. ಮತ್ತು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇಲ್ಲಿ ಮತ್ತೆ ಬೇರೆ ವೆಜಿಟೇಬಲ್ಲು ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಬರುತ್ತಲ್ಲ, ಅದು ಗ್ರೀನ್ ಕಲರು, ಯೆಲ್ಲೋ ಕಲರು, ಮತ್ತು ಇಲ್ಲಿ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಹಾಗೆ ನಮ್ಮ ಮನೆಯವರು ಅಲ್ಲಿ ಇದು ಪರೋಟ ತಿಂದು ಮಿಸ್ಕ್ ಮೆಲನ್ ಜ್ಯೂಸ್ ಕೊಡೋಣ ಅಂತಂದೇಳಿ ಅದು ಜ್ಯೂಸ್ ರೆಡಿ ಮಾಡ್ತಾಯಿದ್ರು. ಸರಿ, ಅದೇ ವಿಡಿಯೋ ಮಾಡಿದೆ ನಾನು. ಹಾಗೆ ಮತ್ತು ನೋಡಿರಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಅದಕ್ಕೆ ಈರುಳ್ಳಿ ಮತ್ತು ಇದು ರೆಡ್ ಕ್ಯಾಪ್ಸಿಕಮ್ಮು ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ಮು ಹಾಕಿ ಮಿಕ್ಸ್ ಮಾಡ್ತಿದ್ದಾಳೆ. ನಾನು ಆವಾಗಲೇ ಗ್ರೀನ್ ಕ್ಯಾಪ್ಸಿಕಮ್ ಅಂತ ಹೇಳಿದೆ, ಬಟ್ ಗ್ರೀನ್ ಇತ್ತು, ಗ್ರೀನು ಹಾಕಿಲ್ಲ ಅವಳು. ಬೇಡ ಅಂತಂದೇಳಿ ಇದಷ್ಟೇ ಹಾಕ್ಕೊಂಡಿದ್ದಾಳೆ. ಬೇರೆ ಬೇರೆ ವೆಜಿಟೇಬಲ್ಲು ಎಲ್ಲ ಇತ್ತು, ಬೀನ್ಸು ಅದೆಲ್ಲ ಸಾಕು. ಇಷ್ಟೇ ಪನ್ನೀರು ಮೇನಲ್ಲ, ಅದಕ್ಕೆ ಇದು ರೆಡ್ಡು ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟಾಗಿರ್ತೈತಿ, ಈರುಳ್ಳಿ ಅದೆಲ್ಲ. ಅದ್ರ ಸಂಬಂಧ ಬರೀ ಸ್ಟೀಮ್ ಮಾಡಿದರೂ ಸಾಕು ಇವನ್ನೆಲ್ಲ ವೆಜಿಟೇಬಲ್ಲು. ಮತ್ತು ಸೂಪಲ್ಲೆಲ್ಲ ಹಾಕ್ಕೊಂಡ್ಬಿಟ್ರು ಸ್ಟೀಮ್ ಮಾಡ್ಕೊಂಡು ತಿನ್ನಬೋದು, ಸೂಪಲ್ಲಿ ಹಾಕ್ಕೊಂಡು ತಿನ್ಬೋದು. ಮತ್ತು ಇದು ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ಲ, ಅದು ಪನ್ನೀರದ್ದು ಅದೆಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಮಸಾಲಾನ ಅವಳೊಂದು 10-15 ನಿಮಿಷ ಅದು ಚೆನ್ನಾಗಿ ಹೀರ್ಕೊಳ್ಳಿ ಅಂತಂದೇಳಿ ಎತ್ತಿಟ್ಟಿದ್ಲು. ಅದನ್ನು ಅದರೊಳಗೆ ಈಗ ಇವನ್ನೆಲ್ಲ ವೆಜಿಟೇಬಲ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ 1-2 ನಿಮಿಷ ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗ್ತಾವೆ. ಈ ಕ್ಯಾಪ್ಸಿಕಮ್ಮನು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ. ಒಂದು ದಿವಸ ಎಲ್ಲೋ ಕ್ಯಾಪ್ಸಿಕಮ್ ತಿಂದರೆ ಒಂದು ದಿವಸ ರೆಡ್ ಕ್ಯಾಪ್ಸಿಕಮ್ಮು, ಒಂದು ದಿವಸ ಗ್ರೀನ್ ಕ್ಯಾಪ್ಸಿಕಮ್ಮು ಈ ಥರದ್ದು ಯೂಸ್ ಮಾಡಬೇಕು. ಇಲ್ಲಾಂದರೆ ಇಷ್ಟು ಕ್ಯಾಪ್ಸಿಕಮ್ ಹಾಕಿ ಈ ಥರ ವೆಜಿಟೇಬಲ್ದು ಒಂದು ಏನಾದರೂ ರೋಲು ಅಥವಾ ಸೂಪು ಅಥವಾ ಸ್ಟೀಮ್ ಮಾಡ್ಕೊಂಡು ಅದ್ರಾಗ ಕಡಲೆಕಾಳು ಅದೆಲ್ಲ ಹಾಕ್ಕೊಂಡು ಆ ಥರ ತಿಂತಾಯಿದ್ರೆ ಒಂದು ಸ್ನ್ಯಾಕ್ಸ್ ಅಥವಾ ಒಂದು ಟಿಫಿನ್ಗೆ ಅಂತಂದರೆ ಅದು ಕೂಡ ತುಂಬ ಒಳ್ಳೆಯದು. ಎಲ್ಲ ವೆಜಿಟೇಬಲ್ನ ತಿನ್ನಬೇಕು ಅಂತಂದು ಹೇಳಿ. ಬಟ್ ಇದು ಕಲರ್ಫುಲ್ ಇದ್ದರೆ ಮಕ್ಕಳನ್ನು ಕೂಡ ಇಷ್ಟಪಡ್ತಾರೆ. ಮಕ್ಕಳಿಗೆಲ್ಲ ಈ ಥರ ಎಲ್ಲ ಕಲರ್ಫುಲ್ ವೆಜಿಟೇಬಲ್ ಹಾಕಿ ಈ ಥರದ್ದೊಂದು ರೋಲು ಒಂದು ಏನಾದರೂ ಮಾಡಿದ್ರೆ ಆರಾಮಾಗಿ ತಿಂತಾರೆ. ಇದಕ್ಕೆ ಮನೇಲಿ ಚಪಾತಿನೂ ಕೂಡ ಮಾಡಿಕೊಂಡು ಚಪಾತಿಗೂ ಮಾಡ್ಕೋಬೋದು. ನಾನು ಇವಳಿಗೆಲ್ಲ ಸ್ಕೂಲಿಗೆ ಈ ಚಪಾತಿ ರೋಲು ಇದೇ ಥರ ಹಾಕಿಬಿಟ್ಟು ಇದು ಚೀಸು ಮತ್ತು ಪನ್ನೀರ್ ರೋಲೆಲ್ಲ ಮಾಡಿಕೊಡ್ತಾಯಿದ್ದೆ ನಾನು. ಚಪಾತಿಲೇ ಮಾಡ್ತಿದ್ದೆ ನಾನು. ಇದು ಪರೋಟಾನ ತಂದು ಇಟ್ಟದ್ದಿತ್ತಲ್ಲ, ಇತ್ತು ಅಂತಂದು ಹೇಳಿ ನಾ ಇದರಲ್ಲಿ ಮಾಡ್ತಿದ್ದಾಳೆ. ಬಟ್ ಇದರಲ್ಲಿನೂ ನಾವು ಫಸ್ಟ್ ಟೈಮ್ ತಿಂದದ್ದು ಪರೋಟದಲ್ಲಿ. ಇದು ಕೂಡ ಭಾಳ ಟೇಸ್ಟಾಗಿತ್ತು. ಇದನ್ನು ಮತ್ತೆ ಟರ್ನ್ ಮಾಡಿ ಹಾಕಿಲ್ಲ ನೋಡಿರಿ. ಬೇಕಾದ್ರೆ ಈ ಸೈಡು ನಿಮಗೆ ತುಪ್ಪ ಅಥವಾ ಆಯಿಲು ನೀವೇನು ಹಚ್ಕೊತೀರಿ ನೋಡಿರಿ, ಬೇಕಂದ್ರೆ 2 ಸೈಡೂ ಹಚ್ಕೋಬೋದು. ಇಲ್ಲಿ ಅವಳು ಒಂದು ಸೈಡ್ ಹಚ್ಚಿದ್ಲಲ್ಲ, ಮತ್ತು ಒಂದು ಸೈಡ್ ಬೇಕಾಗಲ್ಲ ಅಂತಂದು ಹೇಳಿ ಹಾಗೆ ಫ್ರೈ ಮಾಡ್ಕೊತಿದ್ದಾಳೆ. ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡಿರಿ. ಇಲ್ಲಿ ಹಾಗೆ ಒಂದು ತಟ್ಟೆ ರೆಡಿ ಮಾಡಿಟ್ಕೊಂಡಿದ್ದಾಳೆ. ಆ ತಟ್ಟೆಯಲ್ಲಿ ಇದನ್ನು ಪರೋಟ ಹಾಕಿಬಿಟ್ಟು ಇಲ್ಲಿ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಕೆಚಪ್ಪನ್ನು ಹಾಕಿಬಿಟ್ಟು ಇದೇನು ನಾವು ಪನ್ನೀರು ಮತ್ತು ವೆಜಿಟೇಬಲ್ಲು ಫ್ರೈ ಮಾಡಿ ಇಟ್ಕೊಂಡಿದ್ದಾವಲ್ಲ ಅದನ್ನು ಹಾಕಿಬಿಟ್ಟು ರೋಲ್ ಮಾಡ್ತಾಳೆ. ಇಲ್ಲಿ ಇದು ಒಂದು ಸೈಡು ಪನ್ನೀರ್ ಕೆಚಪ್ ಹಚ್ತಾಳೆ, ಮತ್ತು ಒಂದು ಸೈಡು ಏನಪ್ಪ ಅಂತಂದರೆ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದಾಳೆ. ಬೇಕಾದ್ರೆ ನಿಮ್ಗೆ ಬೇಕು ಅಂತಂದರೆ ಗ್ರೀನ್ ಚಿಲ್ಲಿ ಸಾಸು ಬೇಕಾದ್ರೆ ಒಂದು ಕಡೆ ಹಚ್ಕೋಬೋದು. ಇಲ್ಲ ಮಯೋನೀಸ್ ಇದ್ದರೆ ಮಯೋನೀಸನ್ನು ಕೂಡ ಹಚ್ಕೋಬೋದು. ಮಯೋನೀಸನ್ನು ಕೂಡ ತುಂಬ ಚೆನ್ನಾಗಿ ಆಗ್ತೈತಿ, ಟೇಸ್ಟ್ ಅನಿಸ್ತೈತಿ. ಮತ್ತು ಹಾಗೆ ಇಲ್ಲಿ ಸ್ಪೈಸಿ ಖಾರ ಸ್ವೀಟ್ ತುಂಬ ಟೇಸ್ಟ್ ಬರ್ತೈತಿ. ಮತ್ತು ಪನ್ನೀರು ಕೂಡ ಹೆಲ್ತಿಗೆ ಒಳ್ಳೇದಲ್ಲ. ಈ ಥರ ಸುಮ್ಮನೆ ಏನೇನಾರು ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಒಂದು ವೆರೈಟಿ ಚೇಂಜಸ್ ಇರ್ತೈತಿ, ತಿನ್ಬೋದು. ಮತ್ತು ಇಷ್ಟೊಂದು ವೆಜಿಟೇಬಲ್ಲು ಪನ್ನೀರು ಎರಡೂ ಜೊತೆಗೆ ತಿನ್ನಂಗೆ ಆಗುತ್ತೆ ನೋಡಿರಿ. ಇದನ್ನು ಈ ಥರ ಹಾಕಿಬಿಟ್ಟು ಪನ್ನೀರನ್ನು ಮಧ್ಯೆ ಹಿಂಗೆ ಹಾಕಿ ಆ ಕಡೆ ಈ ಕಡೆ ರೋಲ್ ಮಾಡ್ತಾಳೆ. ಚಪಾತಿ ಆದರೆ ಕಂಪ್ಲೀಟ್ ಒಂದು ಕಡೆಯಿಂದ ಸುತ್ತಿಬಿಟ್ಟು ರೋಲ್ ಮಾಡ್ಬೋದು. ಬಟ್ ಇದು ಪರೋಟ ಆಗಿರೋದ್ರಿಂದ ಸಣ್ಣದು ಸೈಜ್ ಆಗುತ್ತಲ್ಲ, ಇದನ್ನು ಈ ಕಡೆ ಆ ಕಡೆ ಫೋಲ್ಡ್ ಮಾಡ್ತಾಳೆ ನೋಡಿರಿ. ಸುಡ್ತಾ ಇದೆ ಆಕೆಗೆ, ಆದರೂ ಬಿಡ್ತಾ ಇಲ್ಲ, ಮಾಡ್ತಾಯಿದ್ದಾಳೆ. ಈಗ ಅಲ್ಲಿ ಅದೇ ಬಟರ್ ಪೇಪರ್ ಇತ್ತಲ್ಲ, ಆ ಬಟರ್ ಪೇಪರ್ ಹಾಕಿಬಿಟ್ಟು ಇಲ್ಲಿ ರೆಡಿ ಮಾಡಿ ಕೊಟ್ಟಳು.
ಮೇಲ್ಗಡೆ ಇದಕ್ಕೆಲ್ಲ ಈರುಳ್ಳಿ ಇನ್ನೂ ಉಳಿದಿತ್ತಲ್ಲ ಕಟ್ ಮಾಡಿದ್ದು ಹಸಿ ಇರೋದು, ಆ ಈರುಳ್ಳಿ ಎಲ್ಲ ಹಾಕಿದ್ಲು. ಅದು ನಾನು ನಿಮಗೆ ಇಲ್ಲಿ ತೋರಿಸ್ಲಿಲ್ಲ. ಸರಿ ಅಂತಂದೇಳಿ ನಾನು ಅವ್ರ ಪಪ್ಪ ವೆಯ್ಟ್ ಮಾಡಕತ್ತಿದ್ರು ಟಿಫಿನಿಗೆ. ನಾನು ತಗೊಂಬಂದು ಅವಳು ಮಾಡಿಕೊಟ್ಲು, ನಾನು ತಗೊಂಬಂದು ಅವ್ರಿಗೆ ಕೊಟ್ಟೆ. ಅವರು ಕೂಡ ತಿಂದು ಚೆನ್ನಾಗಿತ್ತು ಅಂತಂದರು. ನಾನು ಚೆನ್ನಾಗಿತ್ತು ಅಂದೆ. ಅವಳಿಗೆ ಮಾಡಿದ ಮೇಲೆ ನಾವು ಚೆನ್ನಾಗಿತ್ತು ಅಂತ ಹೇಳಿದರೆ ತುಂಬ ಖುಷಿ. ಮತ್ತು ಮಾಡೋರಿಗೆ ಚೆನ್ನಾಗೈತಿ ಅಂತ ಹೇಳಬೇಕಲ್ಲ, ಹೇಳಿದರೆ ಖುಷಿ. ಇಲ್ಲಿ ಮತ್ತೆ ಹಾಗೆ ನೆಕ್ಸ್ಟ್ ಮಾಡ್ತಾಯಿದ್ಲು, ಯಾರ್ಯಾರಿಗೆ ಎಷ್ಟು ಬೇಕು, ಎಷ್ಟು ತಿಂತೀರಿ ಅಂತೆಲ್ಲ ಕೇಳ್ತಾ ಇದ್ಲು. ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಿಬಿಟ್ಟು ಈಗೆಲ್ಲ ರಜಾ ಅಲ್ಲ, ಈ ಥರದ್ದು ನಾವು ಅವರು ಮಾಡಿಕೊಟ್ಟಾಗ ನಾವು ತಿಂದು ಅಪ್ರಿಷಿಯೇಟ್ ಮಾಡಿ ಚೆನ್ನಾಗಿ ಮಾಡಿದಳ ಅಂತಂದೇಳಿ, ಅಥವಾ ಏನಾದರೂ ಚೆನ್ನಾಗಿಲ್ಲ ಅಂತಂದರೂ ಕೂಡ ಅದು ಸುಧಾರಿಸ್ಕೊಂಡು ಕೇಳಿಬಿಟ್ಟು ಈ ಥರ ಮಾಡಿದೆ, ಈ ಥರ ಮಾಡು, ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಬಟ್ ಇವಳು ಚೆನ್ನಾಗೇ ಮಾಡಿದ್ಲು. ನಾನು ನಿಮ್ಮೆಲ್ಲರ ಹತ್ರ ಹೇಳಕತ್ತ, ನಿಮ್ಮ ಮಕ್ಕಳಿಗೆಲ್ಲ ಮಾಡಿಸ್ಬೇಕಂದ್ರೆ ಆ ಥರ ಹೇಳೋದ್ರಿಂದ ಅವರು ಕಲಿತಾರೆ. ಮತ್ತು ಇಲ್ಲಾಂದ್ರೆ ಬರೀ ರಜಾದಿಂದಲೇ ಈಗ ಟಿ ವಿ, ಮೊಬೈಲು ಇವೆಲ್ಲ ಆಗಿಬಿಟ್ಟು ಅವರು ಬೇರೆ ಆ್ಯಕ್ಟಿವಿಟಿನ ಮಾಡೋದೇ ಇಲ್ಲ. ಸರಿಯಪ್ಪ ಅಂತಂದು ಹೇಳಿ ಅವ್ರಿಗೇನು ಸಣ್ಣ ಪುಟ್ಟದ್ವು ಈ ಥರದ್ವೆಲ್ಲ ನಾವು ಕೆಲಸ ಹೇಳೋದ್ರಿಂದ ಅಥವಾ ಈ ಥರ ಅಡುಗೆದೆಲ್ಲ ಕೊಟ್ಬಿಟ್ರೆ ಅವರು ಇಂಟ್ರೆಸ್ಟ್ ಕೊಟ್ಟು ಕಲಿಯೋದಲ್ದೇ ಮತ್ತು ಎಲ್ಲ ಅಡುಗೆನೂ ಕಲ್ಕೋತಾರೆ. ಅದ್ರ ಸಂಬಂಧ ನಾನು ನಿಮಗೆ ಇದ್ರ ಮೂಲಕ ಹೇಳಿದೆ, ನಾನು ಹೀಗೆ ಕಲಿಸ್ಬೇಕು ಅಂತ. ಮತ್ತು ಇವರೆಲ್ಲ ಈಗಿನ ಮಕ್ಕಳೆಲ್ಲ ಪಾತ್ರೆ ತೊಳೆದೆ ಈ ಥರ ಬೇರೆ ಕೆಲಸ ಎಲ್ಲ ಮಾಡಿದೆ ಅಂತಂದರೆ ಇಷ್ಟಪಡಲ್ಲ. ಎಟ್ಲೀಸ್ಟ್ ಅಡುಗೆಗಾದ್ರೂ ನಾವು ಹೆಲ್ಪ್ ಮಾಡ್ಕೊಂಡ್ವಿ ಅಂದರೆ ಅಟ್ಲೀಸ್ಟ್ ಆ ಕೆಲಸ ನಾವು ಮಾಡಿಕೊಂಡು ಇವ್ರ ಕಡೆಯಿಂದ ಈ ಥರ ಕೆಲಸ ಮಾಡಿಸ್ಕೊಂಡ್ವಿ ಅಂದರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಮತ್ತು ನಮಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗುತ್ತೆ. ಮತ್ತು ಅವರು ಅಡುಗೆ ಕೆಲಸ ಎಲ್ಲ ಕಲಿತಾರೆ. ಮತ್ತು ಅಡುಗೆ ಕೆಲಸ ಹೆಣ್ಮಕ್ಳಿಗೆ ಕಲಿಸೋದ್ರಿಂದ ತುಂಬ ಸಹಾಯಕಾರಿ, ಮತ್ತು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿರಿ, ಮತ್ತೊಂದು ರೋಲ್ ಮಾಡಿದ್ಲು. ಹಾಗೆ ಇಲ್ಲಿ ಪನ್ನೀರ್ ವಿತ್ ವೆಜಿಟೇಬಲ್ ರೋಲ್ ತಿಂದಾದ್ಮೇಲೆ ಮಸ್ಕ್ ಮಿಲನ್ ಜ್ಯೂಸ್ ಎಲ್ಲ ಕುಡಿದ್ವಿ. ಒಟ್ಟು ಟಿಫಿನ್ ಇವತ್ತಿನ ಚೆನ್ನಾಗಿತ್ತು. ಹಾಗೆ ನಾನು ಇಲ್ಲಿ ಎಲ್ಲ ಗಿರಣಿ ಕೊಟ್ಬಿಟ್ಟು ರಜಾ ಐತಿ ಅಂತಂದೇಳಿ, ರಜದ ದಿನವೇ ಮಾಡೋದಲ್ಲ, ನಾನು ಫ್ರೀ ಆದೆ, ಅವಳು ಕಿಚನ್ ಕಡೆ ಅದಾಳ ಅಂತಂದೇಳಿ ಇಲ್ಲೆಲ್ಲ ಸಜ್ಜಿ ಮತ್ತು ರಾಗಿ ಮತ್ತು ಕಡಲೆಬೇಳೆ ಇದೆಲ್ಲ ಕೊಟ್ಟು ಗಿರಣಿ ಕಳಿಸಿದ್ದೆ ನಾನು. ಇದೆಲ್ಲ ಸರಿ ಈಗ ಜಡಿ ಹಿಡ್ಕೊಂಡು ನಾನು ಇದನ್ನೆಲ್ಲ ಡಬ್ಬಿಗೆಲ್ಲ ತುಂಬಿಡ್ಕೋಬೇಕು. ಮತ್ತು ಇವೆಲ್ಲ ಮಾಡಿಡ್ಕೊಂಡ್ವಿ ಅಂತಂದರೆ ನಾನು ಒಂದಿನ ಜೋಳದ ರೊಟ್ಟೆ, ಒಂದು ದಿವಸ ಸಜ್ಜಿ ರೊಟ್ಟೆ, ಹೀಗೆಲ್ಲ ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ರೆಡಿ ಹಿಡ್ಕೊಂಡಿದ್ವಿ ಅಂದರೆ ಪಟ ಮಾಡಿಬಿಡ್ಬೋದು. ಮತ್ತು ನಾವು ಇಲ್ಲ ಡ್ಯೂಟಿ ಟೈಮ್ನಾಗ ಇದೆಲ್ಲ ಮಾಡ್ಕೊಳಕ್ಕೂ ಆಗಂಗಿಲ್ಲ. ರಜಾ ಇದ್ದಾಗೆಲ್ಲ ಇದನ್ನು ಮಾಡಿ ಎತ್ತಿಡ್ಕೊಂಬಿಟ್ಟಿರ್ತೀನಿ ನಾನು ಈ ಥರದ್ದೆಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೇಗಿತ್ತು ಅಂತಂದು ಹೇಳಿ ಕಮೆಂಟ್ ಮಾಡಿರಿ. ಪನ್ನೀರ್ ವೆಜಿಟೇಬಲ್ ರೋಲ್ ಆಯಿತು, ಈ ಥರ ಎಲ್ಲ ಹೀಟ್ ಪೀಸ್ ಇಟ್ಕೊಂಡದ್ದೆಲ್ಲ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.